ಓಂ ಅಂಗಾರಕಾಯ ನಮಃ. ನಮಸ್ತೆ ವೀಕ್ಷಕರೇ. ಏನೇ ಆಗಲಿ ಅಮಾವಾಸ್ಯೆ ಹುಟ್ಟಿರೋದ, ಅಯ್ಯೋ ಅವ್ನು ಅಮಾವಾಸ್ಯೆ ಹುಟ್ಟಿರೋದು ಅನ್ನೋದೇ ಒಂಥರ ನಿಮ್ಮ ನೆಗೆಟಿವ್, ಅಲ್ಲಿಂದನೇ ಶುರು ಆಗ್ಬಿಡುತ್ತೆ ನೆಗೆಟಿವಿಟಿ. ಸೊ ಪಂಚಮುಖಿ ರುದ್ರಾಕ್ಷಿ ನಿಮ್ಮನ್ನ ಎಲ್ಲ ರೀತಿಯಲ್ಲೂ ಪ್ರೊಟೆಕ್ಟ್ ಮಾಡೋವಂಥದ್ದು. ಬಟ್ ನಾವು ನಾನ್ ವೆಜ್ ತಿಂತೀವಿ ಮೇಡಮ್, ಯಾವ ರೀತಿ ಅದೆಲ್ಲ ಮಾಡೋದು? ಖಂಡಿತ ತುಂಬ ಜನಕ್ಕೆ ಈ ಪ್ರಶ್ನೆಗಳು ಇದ್ದೇ ಇರುತ್ತೆ. ನಾನ್ ವೆಜ್ ತಿಂದರೆ ನಾವು ಹಾಕೊಳ್ಬಹುದಾ, ಅಥವಾ ಪಂಚಮುಖಿ ರುದ್ರಾಕ್ಷಿ ಅನ್ನೋದೇ ಒಂಥರ ವಿಶೇಷವಾಗಿರೋದು. ಡೆಫಿನೆಟ್ಲಿ ಇಟ್ಸ್ ಅ ವೆರಿ 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 ಆಸ್ಪಿಷಿಯಸ್ ಅಂತಲೇ ಹೇಳ್ಬೋದು. ಬಟ್ ಏನಂದರೆ ಸಿದ್ಧಿ ಆಗಬೇಕು, ನಿಮಗದು ಸಿದ್ಧಿ ಆಗಬೇಕು, ನಿಮ್ಮ ಜೊತೆಗೆ ಅದು ಚೆನ್ನಾಗಿ ಹೊಂದಾಣಿಕೆ ಆಗಬೇಕು. ಬಟ್ ನೀವು ಅಮಾವಾಸ್ಯೆಯಲ್ಲಿ ಹುಟ್ಟಿರೋಂಥವ್ರಿಗೆ ಖಂಡಿತ ನಿಮ್ಗೆ ಅನುಗ್ರಹ ಇದೆ, ಡೆಫಿನೆಟ್ ಆಗಿ ನೀವು ಹಾಕ್ಕೊಳ್ಬೋದು. ನೀವು ಮೂಲತಃ ತಿಂತಾ ಇರೋಂಥದ್ದು ಈಗ ಎಷ್ಟೋ ಸಲ ಜಾತಿ ಪಂಗಡಗಳಿರುತ್ತೆ, ಒಂದು ನಾನ್ ವೆಜ್ ತಿನ್ನೋಂಥವ್ರು ಇರುತ್ತೆ, ತಿನ್ನದೇ ಇರೋಂಥವ್ರು ಇರುತ್ತೆ. ನಾನು ಮೊದಲಿಂದ ತಿನ್ಕೊಂಡು ಬಂದಿದ್ದೀನಿ ಮೇಡಮ್, ನೋ ಪ್ರಾಬ್ಲಮ್. ನೀವೇನು ಇದಕ್ಕೋಸ್ಕರ ಬಿಡಬೇಕು ಅಂತಾಗಲಿ ಇಲ್ಲ, ಅಥವಾ ನೀವು ಇದಕ್ಕೆ ಅಂತಿಲ್ಲ, ಬಟ್ ಯಾವಾಗಲೂ ಇರಲಿ ನಿಮ್ಮ ಕೈಯಲ್ಲಿ ಅಷ್ಟೇ. ಸೊ ನೀವು ತಿನ್ನೋವಂಥವ್ರಿದ್ದು ಫಾಲೋ ಮಾಡೋವಂಥವ್ರು ಇದ್ದರೆ ಖಂಡಿತ ಮಾಡಿ. ನಿಮಗೆ ಮನಸ್ಸಿಗೆ ಬೇಜಾರಿದೆ ಮೇಡಮ್, ನಾನು ಇದನ್ನು ಹಾಕ್ಕೊಂಡು ನಾನ್ ವೆಜ್ ತಿನ್ನೋದು ನಂಗೆ ಅದೆಲ್ಲ ಕಷ್ಟ ಅನಿಸುತ್ತೆ, ತೆಗೆದಿಟ್ಬಿಟ್ಟು ಮಾಡ್ಬೋದಾ? ಖಂಡಿತ ಮಾಡ್ಬೋದು, ನಿಮ್ಮ ಅನುಕೂಲ. ಬಟ್ ಯಾವುದೇ ಧರ್ಮಶಾಸ್ತ್ರಗಳಲ್ಲಿ ಗ್ರಂಥಗಳಲ್ಲಿ ಏನು ಕೂಡ ಉಲ್ಲೇಖ ಆಗಿಲ್ಲ. ಈವನ್ ಶಿವಪುರಾಣದಲ್ಲೂ ಅಷ್ಟೇ ರುದ್ರಾಕ್ಷಿ ಹಾಕಿದರೆ ನೀವು ಮಾಂಸ ಸೇವನೆ ಮಾಡಬಾರ್ದು ಅನ್ನೋಂಥದ್ದು ಖಂಡಿತ ಎಲ್ಲೂ ಬರೋದಿಲ್ಲ. ಸೊ ಖಂಡಿತ ಮಾಡಬಹುದು ನೀವು. ಎರಡನೇದು, ತುಂಬ ಕಷ್ಟಗಳಿದೆ ಮನೆಯಲ್ಲಿ, ತುಂಬ ದುಡ್ಡಿನ ವಿಚಾರಗಳಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ, ಹಸ್ಬೆಂಡ್ ವೈಫ್ ಜಗಳಗಳು. ಮೇಡಮ್ ₹1 ಇರಲ್ಲ ಮೇಡಮ್ ಮನೆಯಲ್ಲಿ, ಯಾವಾಗಲೂ ಕಷ್ಟ ಕಷ್ಟ ಕಷ್ಟ, ಏನು ಮಾಡೋಕ್ಕೆ ಹೋದ್ರೂ ಕಷ್ಟ. ಒಂದು ಲೋನ್ ತೀರ್ಸೋಕ್ಕೆ ಮತ್ತೊಂದು ಲೋನ್ ಮಾಡಲೇಬೇಕು. ಈ ರೀತಿಯಾದ ಅಮಾವಾಸ್ಯೆಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಇಂಥ ಸಂದರ್ಭಗಳಲ್ಲೂ ಅಷ್ಟೇ ಅಮಾವಾಸ್ಯೆಗಳು ತುಂಬ ಇಂಪಾರ್ಟೆಂಟು. ದಕ್ಷಿಣದ ದಿಕ್ಕಿಗೆ ನೀವು ಹೆಚ್ಚಾಗಿ ಅಂದರೆ ಈ ಎಳ್ಳೆಣ್ಣೆಯನ್ನು ಹಚ್ಚುವಂಥದ್ದು, ಅದರಲ್ಲೂ ವಿಶೇಷವಾಗಿ ಮಣ್ಣಿನ ದೀಪದಲ್ಲಿ ದಕ್ಷಿಣದ ಡೈರೆಕ್ಷನಲ್ಲಿ ಇಂಥ ಅಮಾವಾಸ್ಯೆಗಳ ದಿನಗಳಲ್ಲಿ ಹಚ್ತಾ ಬನ್ನಿ. ಪ್ರತಿಯೊಂದು ಅಮಾವಾಸ್ಯೆಗೂ ಹಚ್ತಾ ಬನ್ನಿ. ಸಂಜೆ ಹೊತ್ತು ನೈಟ್ ಫುಲ್ಲು ಉರಿಲಿ, ಸಂಜೆ ಹಚ್ಚಿ ನೈಟ್ ಫುಲ್ಲು ಉರಿಲಿ. ಎಳ್ಳೆಣ್ಣೆಯಲ್ಲಿ ಮಣ್ಣಿನ ದೀಪದಲ್ಲಿ ಮಾಡಿ ಅದನ್ನು ಹಚ್ತಾ ಬನ್ನಿ, ನೈಟ್ ಫುಲ್ ಉರಿಲಿ. ನಿಮ್ಮ ಸಾಲಗಳು ಎಷ್ಟು ಬೇಗ ಬೇಗ ಆ ದೀಪ ಹೇಗೆ ಕರಗ್ತಾ ಹೋಗುತ್ತೆ, ಸಮಯ ಆಗ್ತಿದ್ದಂಗೆ ಎಣ್ಣೆ ಮುಗಿತಿದ್ದಂಗೆ ಹೇಗೆ ಅದು ಮುಗಿತಾ ಹೋಗುತ್ತೆ, ಅದೇ ರೀತಿಯಲ್ಲಿ ನಿಮ್ಮ ಸಾಲಗಳು ಸಹ ಬೆಟ್ಟದಷ್ಟಿದ್ರೂ ಸಹ ಇಮ್ಮಿಡಿಯೇಟಾಗಿ ಕರಗ್ತಾ ಹೋಗುತ್ತೆ. ಇಂಥ ಅಮಾವಾಸ್ಯೆಗಳು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಹಾಗಾಗಿ ಈ ಪರಿಹಾರಗಳು ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ನಿಮಗೆಲ್ಲ ತುಂಬ ಅನುಕೂಲ ಆಗುತ್ತೆ ಅಂತ ತಿಳ್ಕೊಂಡು ಈ ಒಂದು ಪರಿಹಾರ, ಈ ಒಂದು ವಿಚಾರಗಳು ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ ಅಂತ ಭಾವಿಸ್ತಾ, ಅಕಸ್ಮಾತ್ ಮೇಡಮ್ ನನಗೆ ಕೆಲವು ಡೌಟ್ಸ್ ಇದೆ, ನಾನು ಕನ್ಸಲ್ಟೇಷನ್ ಮೂಲಕ ಪರಿಹಾರಗಳು ತೊಗೋಬೋದಾ? ಖಂಡಿತ ಮಾಡ್ಬೋದು. ನಿಮಗೆ ಕಾಣ್ತಂಥ ನಂಬರ್ಸ್ಗೆ ನೀವು ಕಾಲ್ ಮಾಡಿ. ಬಹುಶಃ ನಿಮಗೆ ಬ್ರೇಸ್ಲೆಟ್ ಬೇಕು, ಖಂಡಿತ ವಿಚಾರಿಸ್ಕೊಳ್ಳಿ ಯಾವ ರೀತಿ ತೊಗೊಳ್ಬೋದು, ಹೇಗೆ ಅಂತ ಹೇಳಿ. ಕನ್ಸಲ್ಟೇಷನ್ ಮೂಲಕ ಫೋನಲ್ಲಿ ನೀವು ಮಾತಾಡ್ಬೋದು, ಡೈರೆಕ್ಟು ಸಹ ಬರ್ಬೋದು. ಕನ್ಸಲ್ಟೇಷನ್ ಮೂಲಕ ನೀವು ನನ್ನ ಹತ್ರ ಭೇಟಿಯಾಗಿ ಇನ್ನೂ ಹೆಚ್ಚಾಗಿ ಯಾವ ಪರಿಹಾರಗಳು ತೊಗೊಳ್ಬೋದು ಅಂತ ಸಹ ನೀವು ತಿಳ್ಕೊಳ್ಬೋದು. ಇಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.